ನಮಸ್ಕಾರ ವೀಕ್ಷಕರೇ, SLN ಅಸ್ಟ್ರೋಟೆಕ್ಗೆ ಸ್ವಾಗತ ಸುಸ್ವಾಗತ. ನಾನು GK ಗುರುರಾಜ್. ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಆಗುವಂಥ ಫಲವಿಭಾಗಗಳನ್ನು ನಾನು ತಿಳಿಸ್ತೀನಿ. ಹಾಗೆ ಅಷ್ಟಮಾಧಿಪತಿ ಯಾವ ಯಾವ ಮನೆಯಲ್ಲಿದ್ದರೆ ಆಗುವಂಥ ಫಲವಿಭಾಗಗಳನ್ನು ನಾನು ತಿಳಿಸ್ತಾ ಬರ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ವೀಕ್ಷಣೆ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಮೊದಲನೇದು, ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ರಾ ಮೆಟೀರಿಯಲ್, ಇದು ಬರೀ ನಾನು ಹೇಳ್ತಾ ಇರೋದು ಅಕ್ಕಿ, ಬೇಳೆ, ಹುಣಸೆಹಣ್ಣು, ಈ ಥರ ರಾ ಮೆಟೀರಿಯಲ್ ಮಾತ್ರ ತೊಗೊಂಬಂದು ಕೊಡ್ತಾ ಇರೋದು. ಅಡಿಗೆ ಮಾಡಿಲ್ಲ, ಇನ್ನ ಅಡಿಗೆ ಮಾಡಲಿಕ್ಕೆ ನೆಕ್ಸ್ಟ್ ಬರ್ತೀನಿ. ಈಗ ಬರೀ ರಾ ಮೆಟೀರಿಯಲ್ಸ್. ಏನಪ್ಪ, ಅಂಗಡಿಗೆ ಹೋದ್ವಿ, ಅಕ್ಕಿ ತಗೊಂಬಂದ್ವಿ, ಬೇಳೆ ತಗೊಂಬಂದ್ವಿ, ಹುಣಸೆಹಣ್ಣು ತಗೊಂಬಂದ್ವಿ, ಬೆಲ್ಲ ತಗೊಂಬಂದ್ವಿ, ಉಪ್ಪು ತಗೊಂಬಂದ್ವಿ ಅಲ್ವಾ, ಇನ್ನು ಯಾವುದೇ ರೀತಿಯಾದಂಥ ತಯಾರಾಗಿಲ್ಲ. ಆ ಥರನೇ ಇದು ನಾನು ತಯಾರಾಗಿಲ್ಲದೆ ಇರುವಂತಹ ಫಲ ಹೇಳ್ತಾ ಇದ್ದೀನಿ. ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ರಾ ಏನು ಅಂದರೆ ನಿರಾಶೆ, ಪೀಡೆ, ಅವಘಡ, ಅವಮಾನ, ನಾನಾ ರೀತಿಯಾದಂಥ ದೇಹದಲ್ಲಿ ಬಾಧೆಗಳು. ಏನು ಕೆಲಸ ಮಾಡಿದ್ರೂ ಜಯ ಸಾಧಿಸೋದಕ್ಕೆ ಆಗಲ್ಲ. ಕೆಲವು ಟೈಮಲ್ಲಿ ಧರ್ಮ ಪ್ರವೃತ್ತಿ ಮಾಡದೆ ಅಧರ್ಮ ಪ್ರವೃತ್ತಿಯನ್ನು ಮಾಡುವಂತಹ ಒಂದು ಭಾಗ. ಇದೇನಾಯ್ತು, ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದೆ. ಇದು ಎಲ್ರಿಗೂ ಅಪ್ಲೈ ಆಗಲ್ಲ, ಇದು ಬದಲಾವಣೆ ಆಗತ್ತೆ ಇವಾಗ. ಹೇಗೆ ಅಂದರೆ, ಇದೇ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಇದ್ದಾನಲ್ಲ, ಆ ಮನೆ ಅಧಿಪತಿ ಯಾರು ಅನ್ನೋದನ್ನ ನೋಡ್ಬೇಕೀಗ. ತುಂಬಾ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಇದು ಕ್ಲೀನಾಗಿ ಗೊತ್ತಾಗುತ್ತೆ. ತುಂಬಾ ಸಬ್ಜೆಕ್ಟ್ ಇದು, ತುಂಬಾ ಉತ್ಸಾಹ ಬರೋದು ಮತ್ತೆ ಆಸಕ್ತಿ ತುಂಬಿಸುವಂತಹ ಒಂದು ವಿಭಾಗ ಇದು. ಅರ್ಥ ಆಯ್ತಾ? ಅದನ್ನ ನಾನು ನಿಮಗೆ ಮನಸ್ಪೂರ್ವಕವಾಗಿ ಕೊಡ್ತಾ ಇದ್ದೀನಿ, ವಿದ್ಯೆ ಧಾರೆ ಎರಿತಾ ಇದ್ದೀನಿ. ಕಲ್ತ್ಕೊಂಡ್ರೆ ಮತ್ತೆ ನಿಮಗೂ ಅಳವಡಿಸ್ಕೊಂಡ್ರೆ ಇದು ತುಂಬ ಒಳ್ಳೆಯದು. ದಯವಿಟ್ಟು ಗಮನ ಕೊಟ್ಟು ಕೇಳಿ. ಅಷ್ಟಮಾಧಿಪತಿಯನ್ನು ನಾವು ಇವಾಗ ಗಮನಿಸ್ಬೇಕು. ಅವನು ಮೊದಲನೆಯ ಮನೆಯಲ್ಲಿ ಲಗ್ನದಲ್ಲೇ ಇದ್ರೆ ಈ ಏನು ಹೇಳಿದನಲ್ಲ, ನಿರಾಶೆ, ಅವಮಾನ, ಅಧರ್ಮ ಪ್ರವೃತ್ತಿ ಇದೆಲ್ಲ ಬರಲ್ಲ, ಇದೆಲ್ಲ ನಾಶ ಆಗೋದು. ಒಳ್ಳೆ ಅಕ್ಕಿ ತಗೊಂಬಂದಿದ್ದೀವಿ, ಚೆನ್ನಾಗಿ ಅಡಿಗೆ ಮಾಡ್ತೀವಿ, ಚಿತ್ರಾನ್ನ ಮಾಡ್ತೀವಿ, ವಾಂಗಿಬಾತ್ ಮಾಡ್ತೀವಿ, ಬಿಸಿಬೇಳೆ ಬಾತ್ ಮಾಡಿ ಹೊಟ್ಟೆ ತುಂಬ ಸಂತೋಷವಾಗಿ ಹೇಗೆ ತಿಂತೀವೋ ಹಾಗೆ ಈಗ ತಿನ್ನುವಂತಹ ಒಂದು ಫಲ. ಏನು ಅಷ್ಟಮಾಧಿಪತಿ ಲಗ್ನದಲ್ಲಿದ್ದರೆ ನೋಡಿ, ಮೊದಲನೇದಿಗೂ ಲಗ್ನಾಧಿಪತಿಗೂ ಅಷ್ಟಮಾಧಿಪತಿಗೂ ಪರಿವರ್ತನೆ ರಾಜಯೋಗ ಆಯಿತು. ಇದು ಮ್ಯಾಥಮೆಟಿಕ್ಸ್, ಇದು ದಯವಿಟ್ಟು ಮ್ಯಾಥಮೆಟಿಕ್ಸ್, ಇದು ಅರ್ಥ ಮಾಡ್ಕೊಳ್ಳಿ. ಪರಿವರ್ತನೆ ರಾಜಯೋಗದಿಂದ ಅವನು ದೀರ್ಘಾಯುಷ್ಯವಂತನಾಗ್ತಾನೆ, ನ್ಯಾಯಯುತನಾಗಿರ್ತಾನೆ, ಧರ್ಮ ಪ್ರವೃತ್ತಿ ಉಳ್ಳವನಾಗಿರ್ತಾನೆ, ಉತ್ತಮವಾದಂಥ ಜೀವನವನ್ನು ನಡೆಸ್ತಾನೆ, ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡಿರ್ತಾನೆ. ಕಷ್ಟಜೀವಿ ಅಂದ್ರೇನು, ಮೇಲಕ್ಕೆ ಬರ್ಲಿಕ್ಕೋಸ್ಕರ ಕಷ್ಟಜೀವಿ ಆಗಿರ್ತಾನೆ. ಆದ್ರಿಂದ ಮುಂದೆ ಧನಾಢ್ಯನಾಗಿ ಚೆನ್ನಾಗಿ ಎತ್ತರಕ್ಕೆ ಬೆಳಿತಾನೆ. ಇನ್ನು ಎರಡನೆಯ ಸ್ಥಾನದಲ್ಲಿ ಈ ಅಷ್ಟಮಾಧಿಪತಿ ಇದ್ದಾಗ ಲಗ್ನಾಧಿಪತಿ ಹೈಲೈಟ್ ಕಾಣಿಸ್ತಾ ಇದೆ. ಏನದು? ಮೊಟ್ಟ ಮೊದಲಿಗೆ ಅವಮಾನ. ಅಷ್ಟಮಾಧಿಪತಿ ಎರಡನೇ ಮನೆಗೆ ಬಂದಾಗ ಈ ಲಗ್ನಾಧಿಪತಿಗೆ ಬಲ ಹೊರಟಾಯ್ತು, ಬಲ ಕಡಿಮೆ ಆಗ್ಬಿಡುತ್ತೆ. ಯಾಕೋ ನಾವು ಮಾಡಿದ್ದೆಲ್ಲ ನಂಗೆ ಅವಮಾನ ಆಗುತ್ತೆ ರೀ, ನನ್ನನ್ನೆಲ್ಲರೂ ಬೈತಾರೆ ರೀ, ನನ್ನನ್ನೆಲ್ಲರೂ ಅಂತಾರೆ ರೀ, ನಾನು ಏನೇ ಹೋಗಿ ಮಾತಾಡಿದ್ರು ಬರೀ ಮಿಥ್ಯಾ ಅಪವಾದಗಳನ್ನೇ ನನಗೆ ಮಾಡ್ತಾರೆ. ಒಂದು ರೀತಿ ಹಣಕ್ಕಾಗಿ ಹೋರಾಟ ಮಾಡ್ತಾನೇ ಇರಬೇಕು, ಜೀವನ ನಿರ್ವಹಣೆ ಮಾಡಲಿಕ್ಕೆ ಫೈಟ್ ಮಾಡ್ತಾನೇ ಇರಬೇಕ್ರಿ. ಯಾಕೋ ಜೀವನ ಬೇಸರ ಆಗೋಗಿದೆ ಅಂತ ಕೆಲವರು ಹೇಳ್ಕೊಂತಿರ್ತಾರೆ. ನೋಡಿ, ಅಲ್ಲಿ ಏನು ನಿರಾಶೆ, ಅವಮಾನ ಅಂತೆಲ್ಲ ಬಂತಲ್ಲ, ಇಲ್ಲಿ ಅಪ್ಲೈ ಆಯಿತು. ಹಾಗಾಗಿ ಅಷ್ಟಮಾಧಿಪತಿ ದ್ವಿತೀಯದಲ್ಲಿದ್ದಾಗ ಈ ರೀತಿಯಾದಂಥ ತೊಂದರೆಗಳು ಸಿಕ್ಕತ್ತೆ. ಜೊತೆಗೆ ತಾನು ಯಾವುದೇ ಕೆಲಸ ಮಾಡಿದ್ರು ಕಲ್ತಿರ್ತಾನೆ, ವಿದ್ಯೆ ಕಲ್ತಿರ್ತಾನೆ, ಹಣ ಸಂಪಾದನೆ ಮಾಡ್ತಾನೆ, ಬದುಕನ್ನು ಹೇಗೋ ಸಾಗಿಸ್ಕೊಂಡು ಹೋಗ್ತಿರ್ತಾನೆ. ಆದ್ರೂ ಸಹಿತ ಯಾಕೋ ನನಗೆ ಈ ಕೆಲಸ ಬರಲ್ಲ ರೀ, ಅದರಲ್ಲಿ ದೃಢತೆ ಇಲ್ಲ. ಆ ವಿಚಾರದಲ್ಲಿ ಕೆಲಸ ಮಾಡ್ತಿರ್ತಾನೆ, ಆದ್ರೆ ಆ ದೃಢತೆಯನ್ನು ಕಳ್ಕೊಂಡು ತಾನು ಕೆಲಸವನ್ನ ಹಾಳು ಮಾಡ್ಕೊಂಡ್ಬಿಡ್ತಾನೆ. ಮತ್ತೆ ಪುನಃ ಎಕ್ಸ್ಪೀರಿಯನ್ಸ್ ಹಾಳಾಗೋಗ್ಬಿಡುತ್ತೆ. ಮನುಷ್ಯನಿಗೆ ಎಕ್ಸ್ಪೀರಿಯನ್ಸ್ ಹಾಳಾಗೋಗ್ಬಿಟ್ರೆ ತುಂಬ ಕಷ್ಟ, ಅದು ಹಾಳು ಮಾಡ್ಕೋಬಾರ್ದು. ಅದರಿಂದ ನಿಮಗೆ ಅಷ್ಟಮಾಧಿಪತಿ ಯಾವ ಗ್ರಹ ಅಂತ ತಿಳ್ಕೊಳ್ಳಿ, ಆ ಗ್ರಹಕ್ಕೆ ಸಂಬಂಧಪಟ್ಟಂತ ಶಾಂತಿ ಅಥವಾ ಸಣ್ಣದಾಗೊಂದು ಒಂದು ಪೂಜೆ, ನವಗ್ರಹ ಗುಡಿಗೆ ಹೋಗ್ಬಿಟ್ಟು ಒಂದು ಅಷ್ಟೋತ್ತರ ಪೂಜೆ ಮಾಡಿಸಿ. ಈಗ 7 ಗ್ರಹಗಳಿದೆ, 7 ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹ ಅಷ್ಟಮಾಧಿಪತಿ ಆಗಿದ್ರೆ ಆ ಗ್ರಹಕ್ಕೆ ಹೋಗ್ಬಿಟ್ಟು ನೀವು ಅಷ್ಟೋತ್ತರ ಪೂಜೆ ಮಾಡಿಸಿದ್ರೆ ಇದ್ದಿದ್ರಲ್ಲಿ ವಾಸಿ. ನಿಮಗೆ ಗೊತ್ತಿರುತ್ತೆ ಗ್ರಹಗಳು ಯಾವುದೊಂದು ಗೊತ್ತಿರುತ್ತೆ.
ಅಷ್ಟಮಾಧಿಪತಿ ಯಾರದ್ದು? ಈಗ ಚಂದ್ರ, ಸೂರ್ಯ, ರವಿ, ಚಂದ್ರ, ಸೂರ್ಯ, ಬುಧ, ಗುರು, ಶುಕ್ರ, ಶನಿ, ಕುಜ, ಈ ರೀತಿ ಅಷ್ಟಮಾಧಿಪತಿ ಗೊತ್ತಿರುತ್ತೆ. ಇನ್ನ ಅಷ್ಟಮಾಧಿಪತಿ ತೃತೀಯಕ್ಕೆ ಬಂದ್ರೆ ಭ್ರಾತೃವರ್ಗದಿಂದ ಲಾಭ, ದಾಯಾದಿಗಳಿಂದ ಕಲಹ, ತೀರ್ಥಕ್ಷೇತ್ರ ಯಾತ್ರಾದಿಗಳನ್ನು ಮಾಡುವಂತ ಒಂದು ಭಾಗ, ರಹಸ್ಯವಾದಂತೆ ವಿದ್ಯೆಯನ್ನು ಕಲಿತಾನೆ. ಇನ್ನು ಅಷ್ಟಮಾಧಿಪತಿ 4ನೇ ಮನೆಗೆ ಬಂದ್ರೆ ಮಾತೃವಿನ ಸೌಖ್ಯ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಹತ್ತಿ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಕೆಲವು ಟೈಮಲ್ಲಿ ಮಾತೃವಿಗೆ ಅನಾರೋಗ್ಯಗಳು ತುತ್ತಾಗೋದು ಅಥವಾ ಮಾತೃವಿಗೆ ಸೌಖ್ಯವನ್ನು ತಾನು ಕಡಿಮೆ ಮಾಡ್ಕೊಳ್ಳುವಂಥ ಒಂದು ಭಾಗ, ಹಾಗಾಗಿ ಮಾನಸಿಕವಾದಂಥ ದುಃಖವನ್ನು ಪಡುವಂತಹ ಒಂದು ವಿಚಾರ ಆಗಿರೋದ್ರಿಂದ ಆಗಾಗ ರುದ್ರದೇವರ ಗುಡಿಗೆ ಹೋಗಿ ಹತ್ತಿ ದಾನ, ಸೋಮವಾರದ ದಿವಸ 6 ಗಂಟೆಯಿಂದ 7 ಗಂಟೆ ಒಳಗಡೆ ಸೋಮವಾರದ ದಿವಸ ಹತ್ತಿ ದಾನ ಮಾಡಿಬಿಟ್ಟು ಬಂದರೆ ಈ ರೀತಿಯಾದಂಥ ತಾಪತ್ರಗಳು ಪರಿಹಾರ ಆಗುತ್ತೆ. ಇನ್ನು ಅಷ್ಟಮಾಧಿಪತಿ 5ನೇ ಮನೆಯಲ್ಲಿದ್ದರೆ ವಿಶೇಷವಾದಂಥ ಪೂರ್ವ ಪುಣ್ಯ ಜೀವರಾಶಿ ಈ ವ್ಯಕ್ತಿ. ಆದರೆ ಹೆಂಡತಿಗೆ ಸ್ವಲ್ಪ ಅಭಾಷಣ ಆಗುವಂತಹ ಕೆಲವು ಸಂದರ್ಭಗಳು ಬರುತ್ತೆ. ಅದಕ್ಕೆ ಬೇಕಾಗಿರುವಂಥ ಏನಾದ್ರು ನಿಮ್ಗೆ ಆ ರೀತಿ ತೊಂದರೆ ಆಗಿದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ, ಅದಕ್ಕೆ ನಾನು ನಿಮಗೆ ಪರಿಹಾರವನ್ನ ತಿಳಿಸ್ತೀನಿ, ಖರ್ಚೆ ಇರದೇ ಇರುವಂಥ ರೀತಿಯಲ್ಲಿ. ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ, ಸದ್ಗುಣಗಳ ಮಕ್ಕಳಾಗಿರ್ತಾರೆ, ಉತ್ತಮವಾದಂಥ ಪುಣ್ಯ ಜೀವರಾಶಿ. ಇನ್ನು ಅಷ್ಟಮಾಧಿಪತಿ 6ನೇ ಮನೆಗೆ ಬಂದರೆ ನಿಧಿ ನಿಕ್ಷೇಪಗಳು, ಅಂದರೆ ನಿಧಿ ನಿಕ್ಷೇಪ ಅಂದರೆ ಭೂಮಿಯಲ್ಲಿ ಇರುವಂಥ ನಿಧಿ ನಿಕ್ಷೇಪ ಅಲ್ಲ, ನೀವು ಮಾಡುವಂಥ ಕೆಲಸಗಳ ಒಂದು ಭಾಗ ಏನಿದೆ ಅದು ನಿಧಿ ನಿಮಗೆ ವಿಶೇಷವಾದಂಥ ಹೈಲೈಟ್ ಆಗುತ್ತೆ. ನಿಮ್ಮ ಜೀವನಕ್ಕೆ ಧರ್ಮಾಸಕ್ತರಾಗಿರ್ತೀರಾ, ಚೆನ್ನಾಗಿ ಕಷ್ಟಪಟ್ಟು ದುಡಿತೀರಾ, ಸುಗಂಧ ದ್ರವ್ಯ ವಸ್ತುಗಳಲ್ಲಿ ವ್ಯಾಪಾರ ವಹಿವಾಟುಗಳನ್ನು ತುಂಬ ಚೆನ್ನಾಗಿ ಮಾಡ್ತೀರಾ, ಹಣದ ಸಂಪಾದನೆಯಲ್ಲಿ ಬಹಳ ಮೇಲಕ್ಕೆ ಬರ್ತೀರಾ, ಉನ್ನತವಾದಂಥ ಸ್ಥಾನಮಾನಗಳನ್ನು ಪಡಿತೀರಾ. ಅದರಲ್ಲೂ ಅಷ್ಟಮಾಧಿಪತಿಯ ದಶಾಕಾಲ ಬಂದ್ಬಿಟ್ರಂತೂ ನಿಮ್ಮನ್ನು ಹಿಡಿಯುವಷ್ಟೇ ಇರಲ್ಲ. ಇನ್ನು ಅಷ್ಟಮಾಧಿಪತಿ 7ನೇ ಮನೆಗೆ ಬಂದರೆ ಭಾಗ್ಯವಿಹೀನ. ಯಾವ ವಿಚಾರದಲ್ಲಿ? ಹೆಂಡತಿ ಮದುವೆ ಎಲ್ಲ ಆಗತ್ತೆ, ಅಂದರೆ ತನಗೆ ಮದುವೆ ಎಲ್ಲ ಆಗತ್ತೆ, ಅದರ ಅತ್ತೆ ಮನೆ, ಹೆಂಡತಿಯ ತಾಯಿ ತಂದೆ ಇದಾರಲ್ಲ ಅವ್ರ ಕಡೆಯಿಂದ ಗೌರವ ಸ್ವಲ್ಪ ಕಡಿಮೆ, ಚ್ಯುತಿ ಬರುತ್ತೆ. ಅದರಿಂದ ಇವನಿಗೆ ಬೇಜಾರಾಗುತ್ತೆ, ಮಾನಸಿಕವಾದಂಥ ಹಿಂಸೆಗೊಳಗಾಗ್ತಾನೆ. ಹಾಗಾಗಿ 2 ರೀತಿಯ ದ್ವಂದ್ವಾರ್ಥಗಳು ಇವನಲ್ಲಿರೋದ್ರಿಂದ ನಾ ಎಲ್ಲೂ ಬರೋದಿಲ್ಲ, ಹೋಗಿ ಅಂದ್ಬಿಡ್ತಾನೆ ಆ ರೀತಿ ವ್ಯಕ್ತಿ. ಇನ್ನು ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಇದ್ದುಬಿಟ್ರೆ ಬಹಳ ವಿಶೇಷವಾದಂಥ ಸೌಭಾಗ್ಯದ ಒಂದು ಭಾಗ, ಆನಂದಮಯವಾದಂಥ ಜೀವನ, ಆಕಸ್ಮಿಕವಾದಂಥ ಹಣ, ಪೂರ್ವಾರ್ಜಿತದ ಆಸ್ತಿ, ತಾತ ಮುತ್ತಾತರ ಆಸ್ತಿ, ಜಮೀನು, ಮನೆಯ ಆಸ್ತಿ ಪಾಸ್ತಿ, ಎಲ್ಲ ರೀತಿಯಾದಂಥ ಸೊಬಗಾದ ಜೀವನವನ್ನು ನಡೆಸ್ತಾನೆ. ಕುಟುಂಬದ ಒಂದು ಸ್ತ್ರೀ ದೇವತೆಯವರು ಮನೆಯಲ್ಲಿ ಒಲಿಮೆ, ಆ ಸ್ತ್ರೀ ದೇವತೆಯಿಂದ ಒಳ್ಳೆ ರೀತಿಯಾದಂಥ ಬದುಕು ಇವ್ರಿಗೆ ಸಿಕ್ಕಿರುತ್ತೆ. ನಿಮ್ಮ ಮನೆ ಸ್ತ್ರೀ ದೇವತೆ ಯಾವುದು ಅಂತ ವಿಚಾರ ಮಾಡಿ ಹುಡುಕಿ ಆ ಸ್ತ್ರೀ ದೇವತೆಯಲ್ಲಿ ತುಂಬ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ಮಾಡಿ ನಿಮ್ಮ ಜೀವನ ತುಂಬ ಹಸನವಾಗಿರುತ್ತೆ. ಇನ್ನು ಅಷ್ಟಮಾಧಿಪತಿ ಭಾಗ್ಯ 9ನೇ ಮನೆಯಲ್ಲಿದ್ದರೆ ರಹಸ್ಯವಾದಂಥ ವಿದ್ಯೆ, ಕುಟುಂಬದ ಒಂದು ನಿರ್ವಹಣೆಯಲ್ಲಿ ತುಂಬ ಸಕ್ಸಸ್ ಕಾಣುವಂಥ ಒಂದು ವಿಧಾನ, ಜೀವನದಲ್ಲಿ ವಿಚಾರವಂತರಾಗಿರ್ತೀರಾ, ಜೀವನದಲ್ಲಿ ಮುನ್ನಡೆ ಬರುವಂಥ ಒಂದು ಭಾಗ ಆಗಿರುತ್ತೆ. ಜಿಯಾಲಜಿಕಲ್ ಸಂಬಂಧಪಟ್ಟಂಥ ವಿಚಾರದಲ್ಲಿ ಕೆಲಸದಲ್ಲಿ ಮುನ್ನಡೆಯನ್ನು ಪಡಿತೀರಾ. ಇನ್ನು ಅಷ್ಟಮಾಧಿಪತಿ ದಶಮಕ್ಕೆ ಬಂದರೆ ವೃತ್ತಿ ಹಾನಿ, ಉದ್ಯೋಗದಲ್ಲಿ ತೊಂದರೆ, ಉದ್ಯೋಗರಹಿತವಾದಂಥ ಜೀವನ ನಡೆಸುವಂಥದ್ದು ದುರದೃಷ್ಟವಂತ. ಆದರೂ ಒಂದು ರೀತಿಯಾದಂಥ ಭೂಮಿಗೆ ಸಂಬಂಧಪಟ್ಟಂಥ ಕೆಲವು ಲಿಟಿಗೇಷನ್ಸ್ ಅಲ್ಲಿ ಕೆಲವು ಸಮಯದಲ್ಲಿ ಬಂದು ಅದರಿಂದ ಕೇಸ್ ಸೋಲುವಂತಹ ಪರಿಸ್ಥಿತಿ ಬರುವಂಥ ಅವಕಾಶಗಳಿರುತ್ತೆ. ಅದರ ಮುಂದೆ ಬೇರೆ ಬೇರೆ ಗ್ರಹಗಳು, ದಶಕಾಲಗಳು ಮತ್ತೆ ಆಯಾ ಗ್ರಹ ಸ್ಥಿತಿಗಳನ್ನು ನೋಡಿಕೊಂಡಾಗ ಈ ಮೇಲೆ ಎಳಿದ ಫಲ ಇರಲ್ಲ, ಬೇರೆ ಬೇರೆ ರೀತಿ ಆಗುತ್ತೆ. ಇನ್ನು ಅಷ್ಟಮಾಧಿಪತಿ ಆದಂಥವನು 11ನೇ ಮನೆಗೆ ಬಂದರೆ ಸುಮ್ಮನೆ ಅಲೆದಾಡೋದು, ಬೇರೆ ಬೇರೆ ಸುಮ್ಮನೆ ಖರ್ಚು, ಬರೀ ಖರ್ಚು, ಸಂಪಾದನೆ ಮಾಡೋದು, ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಬರೀ ಖರ್ಚು, ಈ ಥರ ಆಗ್ತಿರುತ್ತೆ. ನಾನೊಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೋಡಿ ಹಣದ ಸಮಸ್ಯೆ ಇದ್ದವರಿಗೆ ಇದನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಆ 1 ನಿಮಿಷದ ವಿಡಿಯೋ, ಶಾರ್ಟ್ ವಿಡಿಯೋ ನೋಡಿದ್ರೆ ಆ ಹಣದ ಸಮಸ್ಯೆ ವ್ಯಯ ನಿಮಗೆ ಖರ್ಚು ಕಡಿಮೆ ಆಗೋದು ಗೊತ್ತಾಗುತ್ತೆ. ಆ ವಿಡಿಯೋವನ್ನು ನೋಡ್ರಿ. ಮತ್ತೆ ಚಿಂತೆ ಇರುತ್ತೆ, ನಾನಾ ರೀತಿಯ ಸೋಲು ಮೇಲಿಂದ ಮೇಲೆ ಬರ್ತಿರುತ್ತೆ. ಇನ್ನು ಅಷ್ಟಮಾಧಿಪತಿ ದ್ವಾದಶಕ್ಕೆ ಬಂದರೆ ಶುಭ, ಲಾಭ, ದೀರ್ಘಾಯುಷ್ಯವಂತರಾಗಿರೋದು, ಅನೇಕ ಮಿತ್ರರು, ಆಕಸ್ಮಿಕವಾದಂಥ ಲಾಭ, ತಾನು ದುಡಿಯುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಅನೇಕ ರೀತಿಯಾದಂಥ ಲಾಭವನ್ನು ಪಡಿತಾನೆ, ಧರ್ಮಾಸಕ್ತನಾಗಿರ್ತಾನೆ. ಮದುವೆ ಆದಮೇಲೆ ಅವ್ರ ಜೀವನ ತುಂಬ ಸೊಗಸಾಗಿರುತ್ತೆ. ಹೆಂಡತಿ ಮನೆ ಕಡೆಯಿಂದ ಆಸ್ತಿ, ಹೆಂಡತಿಯವರಿಗೆ ಸಹಕಾರ, ಮಕ್ಕಳು, ಪ್ರತಿಯೊಬ್ಬರು ಶುಭ ಲಾಭಗಳಲ್ಲಿದ್ದು ಇವ್ರ ಜೀವನ ತುಂಬ ಸೊಗಸಾಗಿರುತ್ತೆ ಅಂತ ಹೇಳ್ತಾ ಈ ಮಾತನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನು ಲಗ್ನಾಧಿಪತಿ 9ನೇ ಮನೆಯಲ್ಲಿದ್ದು ಆ 9ನೇ ಮನೆ ಅಧಿಪತಿ ವಿವಿಧ ಮನೆಗಳಲ್ಲಿದ್ದ ಆಗುವಂಥ ಫಲಗಳನ್ನು ಮತ್ತೊಂದು ಸರಣಿಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್, ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.